ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಈ ಗುರುಗ್ರಹದ ವಕ್ರಗಮನ ಸಂಚಾರ ಅನ್ನೋದರ ಬಗ್ಗೆ ಯಾವ ರಾಶಿಗಳಿಗೆ, ಯಾಕಂದರೆ ಪ್ರತಿಯೊಬ್ಬರ ಜಾತಕದಲ್ಲಿ ದೇವಗುರು ಬೃಹಸ್ಪತಿಯ ಅನುಗ್ರಹ ಇರಲೇಬೇಕು. ಇವರು ಕುಟುಂಬಾಧಿಪತಿ, ಧನಾಧಿಪತಿ, ಸಂತಾನಾಧಿಪತಿ, ಸೌಭಾಗ್ಯಾಧಿಪತಿ ಮತ್ತು ದಾಂಪತ್ಯ ವಿವಾಹಾಧಿಪತಿ, ಅದೃಷ್ಟವನ್ನು ಕೊಡುವಂತಹ ಲಾಭಾಧಿಪತಿ ಆಗಿರುವಂತಹ ದೇವಗುರು ಬೃಹಸ್ಪತಿ ಪ್ರತಿಯೊಬ್ಬರ ಜಾತಕದಲ್ಲಿ ಕೂಡ ಅದ್ಭುತವಾಗಿ ಈ ವಿದ್ಯೆ, ವಿನಯ ಮತ್ತು ವಿವಾಹಾದಿ ಅಥವಾ ಸಂಪತ್ತು, ಧನಯೋಗ ಇತ್ಯಾದಿ ವಿಷಯಗಳಿಗೆ ಅನುಕೂಲವಾಗಿ ನಾವು ದೇವಗುರು ಬೃಹಸ್ಪತಿ ಗುರುಬಲ ಇರಬೇಕಪ್ಪ ಅಂತ ನೋಡ್ತಾ ಇರ್ತಾರೆ. ವಿವಾಹ ಮಾಡೋದಕ್ಕೆ ಗುರುಬಲ ಇಲ್ಲಂತೆ ಅಂತ ಹೇಳ್ತಿರ್ತಾರೆ. ಸೊ ಆದ್ದರಿಂದ ದೇವಗುರು ಬೃಹಸ್ಪತಿಯ ಸಂಚಾರ ಈ ವರ್ಷದಲ್ಲಿ ಮುಖ್ಯವಾಗಿ ನಾವು ನೋಡುವುದಾದರೆ, ಆರಂಭದಲ್ಲಿ ಮೇ ತಿಂಗಳಲ್ಲಿ 14ನೇ ತಾರೀಕು ಇವರು ಮಿಥುನ ರಾಶಿಗೆ ಬಂದು ಅಕ್ಟೋಬರ್ 18ರವರೆಗೂ ಕೂಡ ಮಿಥುನ ರಾಶಿಯಲ್ಲಿದ್ದು ಸ್ವಲ್ಪ ಇವರು ಕಟಕ ರಾಶಿಗೆ ಸಂಚಾರ ಮಾಡಿದ್ರು, ಅತಿಚಾರ ಸಂಚಾರ ಮಾಡಿದ್ರು. ಅತಿಚಾರ ಸಂಚಾರ ಮಾಡಿರುವಂತಹ ದೇವಗುರು ಬೃಹಸ್ಪತಿ ಈಗ ವಕ್ರಗತಿ ಸಂಚಾರದಿಂದ ಮತ್ತೆ ಕಟಕ ರಾಶಿಯಿಂದ ರಿಟರ್ನ್ ವಾಪಸ್ ಮಿಥುನ ರಾಶಿಗೆ ಬರ್ತಾ ಇದ್ದಾರೆ. ಯಾವಾಗ? ಡಿಸೆಂಬರ್ 5ರಿಂದ ಮಾರ್ಚ್ 11ರವರೆಗೂ ಸುಮಾರು 95 ದಿನಗಳ ಕಾಲ ಇವರು ಮಿಥುನ ರಾಶಿಯಲ್ಲಿ ವಕ್ರಗತಿಯಲ್ಲಿ ಇರ್ತಾರೆ. ವಕ್ರಗತಿ ಅಂತ ಹೇಳಿ ಅದನ್ನು ನಾವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಒಂದೆರಡು ಗ್ರಹಗಳು ವೇಗವಾಗಿ ಹೋಗ್ತಾ ಇರುತ್ತೆ ಒಂದೇ ಸ್ಪೀಡಲ್ಲಿ. ಏನಾಗುತ್ತೆ ಅದರಲ್ಲಿ, ಒಂದು ವೇಗವಾಗಿ ಓಡುವಂತಹ ಮೊದಲನೆಯ ಗ್ರಹ ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಬಟ್ ಎರಡನೆಯ ಗ್ರಹವು ಸ್ವಲ್ಪ ಸ್ಪೀಡ್ ಬ್ರೇಕರ್ ಬಂದಾಗ ಯಾವ ರೀತಿ ಸ್ಲೋ ಆಗುತ್ತೆ ಅಂದರೆ, ಆ ವೇಗದ ಮಿತಿ ಅನ್ನೋದು ಕಮ್ಮಿ ಆಗುತ್ತೆ. ಅಂದರೆ ಸಂಚಾರ ಮಾಡುವಂತಹ ಫ್ಲೋ, ಆ ಸ್ಪೀಡ್ ಏನಿರುತ್ತೋ ಕಂಪ್ಲೀಟ್ ಮಾಡಿ ಮಿಥುನ ರಾಶಿಯಲ್ಲಿದ್ದರೂ ಕೂಡ ಅವ್ರೇನು ಮಾಡ್ತಾ ಇರ್ತಾರೆ, ಕೆಲವೊಂದು ಸಾರಿ ಈ ಹಿಂದೆ ಇರುವಂತಹ ಸ್ಥಾನದ ಫಲಗಳನ್ನು ನೀಡ್ತಾ ಇರ್ತಾರೆ. ಸೊ ಈ ಗುರು ಗ್ರಹದ ವಕ್ರಗತಿ ಸಂಚಾರದಿಂದ ಈ 95 ದಿನಗಳು ದ್ವಾದಶ ರಾಶಿಗೆ ಗುರುಬಲ ಯಾವ ರೀತಿ ಇರುತ್ತೆ, ಯಾವ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಅಂತ ನೋಡುವಾಗ ಈ ಗೋಚಾರರಿಂದ ಹೇಳುವಂತಹ ವಿಷಯಗಳಾಗಿರುತ್ತೆ. ಅದೇ ರೀತಿ ನೀವು ನಿಮ್ಮ ಜನ್ಮ ಜಾತಕದಲ್ಲಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗುರುವಿನ ಸ್ಥಾನ ಏನು ಅನ್ನೋದನ್ನು ಗಮನಿಸಬೇಕಾಗಿರುತ್ತೆ. ಅದು ದ್ವಿತೀಯ ಸ್ಥಾನ ಮತ್ತು ಪಂಚಮ ಸ್ಥಾನ, ಸಪ್ತಮ, ಭಾಗ್ಯ, ಲಾಭ ಸ್ಥಾನಗಳಲ್ಲಿರುವಂತಹ ಗುರು ಇರುವಂತಹ ಸ್ಥಾನ ಮತ್ತು ಉಚ್ಚ ಸ್ಥಿತಿಯಲ್ಲಿ ಥರ ಅಥವಾ ವಕ್ರಗತಿಯಲ್ಲಿ ಈ ವಿಷಯಗಳನ್ನು ಆಧರಿಸಿ ನಿಮಗೆ ಗುರುಬಲ ಅನ್ನೋದಿರುತ್ತೆ. ಬಟ್ ಗೋಚಾರದಿಂದ ಈ ವಕ್ರಗತಿ ಸಂಚಾರದಿಂದ ಕಟಕ ರಾಶಿಯಿಂದ ಮತ್ತೆ ಮರಳಿ ಈ ಮಿಥುನ ರಾಶಿಗೆ ಬಂದಿರುವಂತಹ ಗುರು ಮಹಾಶಯರು ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇದೆ, ಯಾವ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಬೇಕು ಅಂತ ನೋಡುವುದಾದರೆ, ಈಗ ವಕ್ರಸ್ಥಿತಿಯಲ್ಲಿ ಇರುವಂತಹ ಗುರು ಮಹಾಶಯರು ಮಾರ್ಚ್ 11ರವರೆಗೂ ಕೂಡ ಮಿಥುನ ರಾಶಿಯಲ್ಲೇ ಇರುತ್ತೆ. ತನ್ನ ಸ್ವಂತ ನಕ್ಷತ್ರವಾಗಿರುವಂತಹ ಪುನರ್ವಸು ನಕ್ಷತ್ರ. ಯಾರ ರಾಶಿ ಇದು? ಬುಧನ ರಾಶಿಯಾಗಿರುವಂತಹ ಮಿಥುನ ರಾಶಿಯಲ್ಲಿ ಗುರು ತಮ್ಮ ಸ್ಥಾನ ಸ್ಥಿರವಾಗಿರ್ತಾರೆ ಈ 95 ದಿನಗಳ ಕಾಲ. ಸೊ ಹೇಳಿದ್ದೀವಿ, ಸ್ವಾಭಾವಿಕವಾಗಿ ಶುಭಗ್ರಹ, ಸಂತಾನಕಾರಕ, ಧನಕಾರಕ, ವಿವಾಹಕಾರಕ ಇತ್ಯಾದಿ ವಿಷಯಗಳನ್ನು ನಾವು ಗೋಚಾರದಿಂದ ನೋಡುವುದಾದರೆ, ಈ ದ್ವಾದಶ ರಾಶಿಗಳ ಎಂತಹ ಫಲಗಳು ನೀಡ್ತಾ ಇರ್ತಾರೆ, ಎಂತಹ ವಿಷಯಗಳಲ್ಲಿ ಅನುಕೂಲವಾಗಿ ಇರ್ತಾರೆ ಅಂತ ನೋಡುವುದಾದರೆ, ದಶಮ ರಾಶಿಯಾಗಿರುವಂತಹ ಮಕರ ರಾಶಿಯವರಿಗೆ ಈ ಗುರು ಭಗವಾನರು, ದೇವಗುರು ಬೃಹಸ್ಪತಿಯು ತೃತೀಯ ವ್ಯಯಾಧಿಪತಿಯಾಗಿರುವಂತಹ, ಅಂದರೆ ಮಕರ ರಾಶಿಗೆ ನೋಡಿದ್ರೆ ಗುರು ಸ್ಥಾನ ಬಂದು ತೃತೀಯ ಮತ್ತು 12ನೇ ಮನೆಗೆ ಅಧಿಪತಿಯಾಗಿರುತ್ತಾರೆ. 12ನೇ ಮನೆಗೆ ಅಂದ ತಕ್ಷಣ ಎಲ್ಲರೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ, ಅಯ್ಯಯ್ಯೋ ವ್ಯಯಾಧಿಪತಿಯ ವ್ಯಯಸ್ಥಾನವಲ್ಲ ಅಂತ. ಇಲ್ಲ, ಅವರ ಲಗ್ನದಿಂದ ನೋಡುವಾಗ, ಅವರಿಗಿರುವಂತಹ ಲಗ್ನದಿಂದ ನೋಡುವಾಗ, ನಾನು ಹೇಳ್ತಾ ಇರೋದು ಕೇವಲ ಗೋಚಾರ ಫಲಗಳು ಮಾತ್ರ. ಲಗ್ನದಿಂದ ನೋಡುವಾಗ
ಅವರು ವ್ಯಯಸ್ಥಾನದಲ್ಲಿದ್ದರೂ ಕೂಡ ಕೆಲವರಿಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರ್ತಾರೆ. ಈಗ ಮಕರ ರಾಶಿಯವರಿಗೆ ಷಷ್ಠಭಾವದಲ್ಲಿ ಋಣ ರೋಗ ಸ್ಥಾನದಲ್ಲಿ ವಕ್ರಗತಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಯಾವ ರೀತಿ ಅನುಕೂಲವಾಗಿ ಫಲಗಳನ್ನು ನೀಡ್ತಾ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಈ 95 ದಿನಗಳ ಕಾಲ ಮಕರ ರಾಶಿಯವರಿಗೆ ಇಷ್ಟು ದಿನ ಪಟ್ಟಿರುವಂತಹ ಕಷ್ಟಗಳಿಗೆ ತುಂಬ ಅದೃಷ್ಟಕ್ಕೋಸ್ಕರ ವೆಯ್ಟ್ ಮಾಡಬೇಕಾಗಿತ್ತು. ಈಗ ಶನಿ ಪರಮಾತ್ಮರು ಕೂಡ ಯಥಾಸ್ಥಾನಕ್ಕೆ ಬಂದಿದ್ದಾರೆ, ತೃತೀಯಕ್ಕೆ ಬಂದಿದ್ದಾರೆ. ಅವರು ಕೂಡ ಹಿಮ್ಮುಖ ಚಾಲೆಯನ್ನು ಸ್ಟಾಪ್ ಮಾಡಿ ನವೆಂಬರ್ 28 ಮೇಲೆ ಯಥಾಸ್ಥಿತಿಗೆ ಬಂದಿದ್ದಾರೆ. ಅದೇ ರೀತಿ ಗುರು ಷಷ್ಠಮ ಭಾವದಲ್ಲಿತ್ತು ವಕ್ರಗತಿಯನ್ನು ಹೊಂದಿದ್ದಾರೆ. ಮತ್ತು ಮಕರ ರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಅಂತ ನೋಡುವುದಾದರೆ, ತುಂಬ ದಿನಗಳಿಂದ ಉದ್ಯೋಗ ಪ್ರಯತ್ನಗಳು ಮಾಡುವಂತಹ ಅಭ್ಯರ್ಥಿಗಳಿಗೆ ಉದ್ಯೋಗ ಪ್ರಯತ್ನ ದೃಕ್ಪಥೆಯಿಂದ ಅಂದರೆ ಆಶಾವಾದಿಗಳಾಗಿ ತಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಜಾಬ್ ಸಿಗುತ್ತೆ, ಲೈಫಲ್ಲಿ ಸ್ಥಿರವಾಗಬಹುದು, ಆದಾಯವು ಅಂದರೆ ಯಾರ ಮೇಲೂ ಡಿಪೆಂಡ್ ಆಗದೆ ಆದಾಯವನ್ನು ಬೆಳೆಸ್ಕೋಬೋದು ಅಂತಹ ಕಾದು ನೋಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಗುರು ಬದಲಾವಣೆ ಅನ್ನೋದು ನೂತನ ಉದ್ಯೋಗ ಪ್ರಾಪ್ತಿಯನ್ನು ನೀಡ್ತಾ ಇದೆ. ಮುಖ್ಯವಾಗಿ ವೃತ್ತಿ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಅವರ ಕಷ್ಟಕ್ಕೆ ಪ್ರತಿಭೆಗೆ ತಕ್ಕಂತೆ ಉತ್ತಮ ರೀತಿಯಲ್ಲಿ ಪ್ರಮೋಷನ್ ಸಿಗೋದಾಗಿರ್ಬೋದು ಅಥವಾ ಪ್ರಮೋಷನ್ನಿಂದ ಕೂಡಿರುವಂತಹ ವರ್ಗಾವಣೆಗಳು ಆಗುವುದಕ್ಕೆ ಈ ಗುರು ಮಹಾಶಯರು ಈ 95 ದಿನಗಳ ಕಾಲ ವಕ್ರಗಮನ ಸಂಚಾರದಲ್ಲಿ ಈ ಮಕರ ರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಆಕಸ್ಮಿಕ ಧನಲಾಭ ಕೆಲವು ಮೂಲೆಗಳಿಂದ ಇವರಿಗೆ ಬರಬೇಕಾಗಿರುವಂತಹ ಅಥವಾ ಕೆಲವೊಂದು ಪೆಂಡಿಂಗಲ್ಲಿರುವಂತಹ ಅನ್ಎಕ್ಸ್ಪೆಕ್ಟೆಡ್ ಆಗಿ ಧನಲಾಭ ಉಂಟಾಗುವುದಕ್ಕೆ, ಹಣಕಾಸಿನ ಮಾರ್ಗಗಳು ಸಿಗುವುದಕ್ಕೆ, ಅವಕಾಶಗಳಿಂದ ಆಕಸ್ಮಿಕ ಧನಪ್ರಾಪ್ತಿಯಾಗುವುದಕ್ಕೆ ಈ ವಕ್ರಗಮನ ಸಂಚಾರ ಅನ್ನೋದು ಮಕರ ರಾಶಿಯವರಿಗೆ ತುಂಬ ಯೋಗಕಾರಕವಾಗಿರುತ್ತೆ ಅಂತ ಹೇಳಬಹುದು. ಮತ್ತು ಈ ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರ್ತಾರೆ, ಉದ್ಯೋಗ, ವಿದ್ಯಾ ಅಥವಾ ಈ ವ್ಯಾಪಾರಾದಿ ವಿಷಯಗಳ ಮೇಲೆ ಕೆಲವೊಂದು ವ್ಯಕ್ತಿಗಳು ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಅಂಥವರಿಗೂ ಕೂಡ ಉತ್ತಮ ರೀತಿಯಲ್ಲಿ ಅನುಕೂಲ ಫಲಗಳು ನೀಡ್ತಾ ಇದೆ ಈ ಅವಧಿಯಲ್ಲಿ. ಈ ಸಂದರ್ಭದಲ್ಲಿ ಮಕರ ರಾಶಿಯವರು ಮಾಡ್ತಾ ಇರುವಂತಹ ಒಂದು ಪ್ಲಾನಿಂಗ್ ಆಗಿರ್ಬೋದು, ಎಕ್ಸಿಕ್ಯೂಷನ್ ಆಗಿರ್ಬೋದು. ಹಿಂಗೆ ಫಾರ್ ಎಕ್ಸಾಂಪಲ್ ಅವರಿಗೆ ಬರ್ತಾ ಇರುವಂತಹ ಆದಾಯವನ್ನು ಒಂದು ಬಡ್ಜೆಟ್ ಪ್ರಕಾರ ಖರ್ಚು ಮಾಡಬೇಕು, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲಿ ಸೇವಿಂಗ್ ಮಾಡಬೇಕು. ಇವರು ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು, ವ್ಯವಹಾರಗಳಾಗಿರ್ಬೋದು, ಹಣಕಾಸಿನ ನಿರ್ವಹಣೆ ಆಗಿರ್ಬೋದು, ಅದ್ಭುತ ರೀತಿಯಲ್ಲಿ ಒಬ್ಬ ಸ್ಟ್ರಾಟಜಿಕ್ ಪ್ಲಾನಿಂಗಿಂದ ಮಾಡುವಂತಹ ಸಂದರ್ಭಗಳು ಬರುತ್ತೆ. ದುಂದು ವೆಚ್ಚಗಳು ಕಮ್ಮಿ ಆಗುತ್ತೆ ಮತ್ತು ಈ ಕೆಲವೊಂದು ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಇವರ ಪ್ಲಾನಿಂಗ್ ಅನ್ನೋದು ಬೇರೆಯವರ ಮೆಚ್ಚುಗೆಗೆ ಕಾರಣವಾಗುತ್ತೆ. ಎಷ್ಟು ಪ್ಲಾನಿಂಗ್ ಮಾಡಿದ್ದಾರೆ, ಎಷ್ಟು ಲಾಭಗಳು ಬರುವಂತಹ ರೀತಿಯಲ್ಲಿ ಇಲ್ಲಿ ಕೂಡ ಮನಿ ವೇಸ್ಟ್ ಆಗ್ದಂಗೆ ನೋಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳೆಲ್ಲ ಒಂದು ಪರ್ಫೆಕ್ಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ನಾವು ಕಾಣಬಹುದು. ಇನ್ನು ಈ ಅವಧಿಯಲ್ಲಿ ಹೊಸ ಪ್ರಯತ್ನಗಳು ಮತ್ತು ಹೊಸ ವ್ಯಾಪಾರಗಳನ್ನು ಆರಂಭ ಮಾಡುವುದಕ್ಕೆ ಇವನಿಗೆ ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ. ಸೊ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಗೃಹ ನಿರ್ಮಾಣ ಮಾಡಬೇಕು, ತುಂಬ ದಿನಗಳಿಂದ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಥವಾ ಸೈಟ್ ನೋಡಿರ್ತಾರೆ, ಗೃಹ ನಿರ್ಮಾಣ ಆರಂಭ ಮಾಡಬೇಕು ಅಂದ್ಕೊಂಡಿರ್ತಾರೆ. ಅಂತಹ ವ್ಯಕ್ತಿಗಳಿಗೆ ಉತ್ತಮ ರೀತಿಯಲ್ಲಿ ಗೃಹ ನಿರ್ಮಾಣ ಮಾಡುವುದಕ್ಕೆ ಅಥವಾ ತಾವು ಕೆಲಸ ಮಾಡುವಂತಹ ಸ್ಥಳದಿಂದ ಸ್ಥಾನ ಚಲನವಾಗುವುದಕ್ಕೆ, ಸ್ಥಳಾಂತರ ಆಗುವುದಕ್ಕೆ ಅಥವಾ ಬಾಡಿಗೆ ಮನೆಯಿಂದ ಓನ್ ಹೌಸ್ಗೆ ಶಿಫ್ಟ್ ಆಗೋದು ಅಥವಾ ಇಷ್ಟು ದಿನ ಇರುವಂತಹ ಒಂದು ಪ್ಲೇಸಿಂದ ವರ್ಗಾವಣೆ ಮುಖಾಂತರ ಮತ್ತೊಂದು ಪ್ಲೇಸ್, ಈ ರೀತಿ ಸ್ಥಳಾಂತರ ಅವಕಾಶಗಳನ್ನೋದು ಈ ಸಮಯದಲ್ಲಿ ಗೋಚಾರವಾಗ್ತಾ ಇದೆ. ಇನ್ನು ವಿದ್ಯಾ ಕ್ಷೇತ್ರಗಳಲ್ಲಿ, ವಿದ್ಯೆಗೆ ಸಂಬಂಧಪಟ್ಟಿರುವಂಥ ಕ್ಷೇತ್ರಗಳಲ್ಲಿ ಟೀಚರ್ಸ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು ಅಥವಾ ಈ ಶೈಕ್ಷಣಿಕ ಸಿಬ್ಬಂದಿಗೆ ಅದ್ಭುತ ರೀತಿಯಲ್ಲಿ ಇವರಿಗೆ ಅನುಕೂಲವಾಗಿರುವಂತಹ ಪ್ರಶಂಸೆಗಳು, ರಿವಾರ್ಡ್ಗಳು ಬರುವಂತಹ ಚಾನ್ಸಸ್ಸು, ಅವಕಾಶಗಳನ್ನು ಗುರು ಮಹಾಶಯ ಗುರುಗಳಿಗೆ ನೀಡ್ತಾ ಇರ್ತಾರೆ ಈ ವಕ್ರಗಮನ ಸಂಚಾರದಲ್ಲಿ, ವಕ್ರಗತಿಯ ಸಂಚಾರದಲ್ಲಿ. ಅಂದರೆ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಕುಟುಂಬ ಸೌಖ್ಯ, ವೈವಾಹಿಕ ಸೌಖ್ಯ ಮತ್ತು ಬಂಧು ಪ್ರೀತಿ ಜಾಸ್ತಿ ಆಗುತ್ತೆ. ಆಪ್ತರೊಂದಿಗೆ ಸತ್ಸಂಬಂಧಗಳನ್ನು ಹೊಂದಿ
ಈ ವೈವಾಹಿಕ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಇವರ ಇಂದಿನ ದಿನಗಳಲ್ಲಿ ಏನಾದರೂ ಕೆಲವೊಂದು ಸಂದರ್ಭಗಳಲ್ಲಿ ಮನಸ್ತಾಪಗಳು ಇದ್ದರೂ ಕೂಡ ಅವೆಲ್ಲವೂ ಕೂಡ ಪರಿಹಾರವಾಗಿ ಈ ಸಂದರ್ಭದಲ್ಲಿ ಉತ್ತಮ ರೀತಿಯಲ್ಲಿ ಹೊಂದಾಣಿಕೆಗೆ ಮತ್ತು ತಮ್ಮ ತಪ್ಪುಗಳನ್ನು ಅರಿವು ಮಾಡಿಕೊಂಡು ಮತ್ತೆ ವೈವಾಹಿಕ ಜೀವನವನ್ನು ಮುಂದುವರಿಸೋದಕ್ಕೆ ಅನುಕೂಲವಾಗಿರುತ್ತೆ ಈ ಗುರುವಿನ ಅನುಗ್ರಹದಿಂದ. ಪ್ರತಿ ಶುಭ ಕಾರ್ಯದಲ್ಲಿ ಬಂಧು ಮಿತ್ರಗಳ ಮಧ್ಯೆ ನಿಮ್ಮಲ್ಲಿರುವಂತಹ ಗೌರವ ಹೆಚ್ಚಾಗೋದಾಗಿರ್ಬೋದು, ಅವರೊಂದಿಗೆ ನೀವು ನಡ್ಕೊಳ್ಳುವಂತಹ ಒಂದು ರೀತಿ, ಈ ವಿಷಯಗಳಲ್ಲಾಗಿರಬಹುದು, ಮಾಡುವಂತಹ ಪ್ರತಿಯೊಂದು ಪ್ರಯತ್ನದಲ್ಲಿ ಪ್ರತಿಯೊಂದು ಕೆಲಸದಲ್ಲಿ ನಿಮ್ಮದೇ ಆಗಿರುವಂತಹ ಯಶಸ್ಸಾಗಿರಬಹುದು. ಈ ಸಂದರ್ಭದಲ್ಲಿ ನೀವು ಸ್ವರ್ಣಾಭರಣಗಳನ್ನು ಖರೀದಿ ಮಾಡುವುದಕ್ಕೆ ಜ್ಯುವೆಲ್ಸ್ ಪರ್ಚೇಸ್ ಮಾಡಲಿಕ್ಕೆ ಮಾಡುವಂತಹ ಪ್ರಯತ್ನಗಳಾಗಿರಬಹುದು. ಆ ರೀತಿ ಯೋಗ ಅನ್ನೋದು ಈ ಗುರು ವಕ್ರಗತಿಯ ಸಂಚಾರದಿಂದ ಮಕರ ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಇನ್ನು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ, ತುಂಬ ದಿನಗಳಿಂದ ವಿವಾಹ ಕೂಡಿ ಬರ್ತಾ ಇಲ್ಲ, ವಿವಾಹಾದಿ ಶುಭ ಕಾರ್ಯಗಳು ನಡೀತಾ ಇಲ್ಲ ಅನ್ನುವಂತಹ ವ್ಯಕ್ತಿಗಳಿಗೆ ಉತ್ತಮ ಗುಣಗಳಿರುವಂತಹ ವ್ಯಕ್ತಿ, ನೀವು ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರಂತಹ ಎಕ್ಸ್ಪೆಕ್ಟೇಷನ್ಸನ್ನು ತಲುಪುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಸಂಗಾತಿಯಾಗುವಂತಹ ಕ್ಷಣಗಳು ಈ ಅವಧಿಯಲ್ಲಿ ನಡೆಯುತ್ತೆ. ಇನ್ನು ಮುಖ್ಯವಾಗಿ ನಿಮ್ಮ ಸಂತಾನದ ಮುಖಾಂತರ ಕೆಲವೊಂದು ಸಂದರ್ಭಗಳಲ್ಲಿ ಸಿಹಿ ಸುದ್ದಿಗಳನ್ನು ಪಡೆಯೋದಕ್ಕೆ, ನಿಮ್ಮ ಸಂತಾನ ಒಳ್ಳೆಯ ಹುದ್ದೆಗೆ ಅಥವಾ ಒಳ್ಳೆಯ ಕಂಪನಿಯಲ್ಲಿ ಪ್ಯಾಕೇಜ್ ಜೊತೆಗೆ ಉದ್ಯೋಗ ಸಂಪಾದನೆ ಮಾಡುವುದಾಗಿರಬಹುದು, ಅವರ ವಿದ್ಯಾವಕಾಶಗಳಾಗಿರ್ಬೋದು, ಅವರ ಸಂತಾನ ಪ್ರಾಪ್ತಿಯಾಗಿರ್ಬೋದು, ಇತ್ಯಾದಿ ವಿಷಯಗಳಲ್ಲಿ ನಿಮಗೆ ಹೆಮ್ಮೆ ತರುವಂತಹ, ನಿಮಗೆ ಖುಷಿ ತರುವಂತಹ, ಸಂತೋಷ ತರುವಂತಹ ಸಿಹಿ ಸುದ್ದಿಗಳನ್ನು ಪಡೆಯೋದಕ್ಕೆ ಮಕರ ರಾಶಿಯವರಿಗೆ ಈ ಅವಧಿಯಲ್ಲಿ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ವಿವಾಹಿತರ ಮಧ್ಯೆ ಗಂಡ ಹೆಂಡತಿಯ ಮಧ್ಯೆ ಒಂದು ಅನುರಾಗ ಅನ್ನೋದಾಗಿರ್ಬೋದು, ಈ ರೀತಿ ವಿಷಯಗಳಲ್ಲಿ ಇರುತ್ತೆ. ಸೊ ಪ್ರತಿಯೊಬ್ಬ ಜಾತಕರಿಗೂ ಗುರು ಅನುಕೂಲ ಅನ್ನೋದು ಈ ರೀತಿ ವಿಷಯಗಳಲ್ಲಿ ಮುಖ್ಯವಾಗಿ ಗೋಚಾರದಿಂದ ನೋಡುವಾಗ ಈ ರೀತಿ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಸೊ ಆದ್ದರಿಂದ ಈಗಿನ ಜನರೇಷನಲ್ಲಿ ನೋಡಿದ್ರೆ ಫಸ್ಟ್ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಕೆಲವೊಂದು ವರ್ಷಗಳು ಮದುವೆ ವಿವಾಹಕ್ಕೆ ಡಿಲೇ ಮಾಡ್ತಾರೆ. ವಿವಾಹ ಆದಮೇಲೆ ಫಿನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂದರೆ ಸಂತಾನವನ್ನು ಡಿಲೇ ಮಾಡ್ತಾರೆ. ಸಂತಾನಕ್ಕೆ ಬರುವಂತಹ ಹತ್ತಿರವಾಗುವಂತಹ ಸಂದರ್ಭಗಳಲ್ಲಿ ಏನೋ ಒಂದು ಆರೋಗ್ಯ ಸಮಸ್ಯೆಗಳಿಂದ ಕೃತಕ ವಿಷಯಗಳಲ್ಲಿ ಕೃತಕ ಟ್ರೀಟ್ಮೆಂಟ್ ಪರದಾಟ ಆಡ್ತಾ ಇರ್ತಾರೆ ಸಂತಾನಕ್ಕೋಸ್ಕರ. ಸೊ ಆದಷ್ಟು ನೀವು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗುರು ಇರುವಂತಹ ಪೊಸಿಷನ್ ಅಥವಾ ನಿಮ್ಮ ಸಂತಾನದ ವಿಷಯಗಳಲ್ಲಿ ಶನಿ ಪಂಚಮ ಕ್ಷೇತ್ರ ಫಲವತ್ತ ಕ್ಷೇತ್ರ ಅಂತ ಹೇಳ್ತಾ ಇರ್ತಾರೆ, ಅಲ್ಲಿ ಏನಾದರೂ ಶನಿ ಪರಮಾತ್ಮ ಇದ್ದರೆ ವಿಳಂಬತೆ ಅನ್ನೋದು ಇರುತ್ತೆ. ಸೊ ಆದ್ದರಿಂದ ಪ್ರಕೃತಿಗೆ ವಿರುದ್ಧವಾಗಿ ನೀವು ವಿಷಯಗಳನ್ನು ಮುಂದೂಡಿಕೆ ಆಗಬೇಡಿ. ಸೊ ಆದ್ದರಿಂದ ಸಂತಾನಕ್ಕೆ ಈ ಹಣಕಾಸು ಸಂಪಾದನೆ ಇತ್ಯಾದಿ ವಿಷಯಗಳಲ್ಲೂ ಜೀವನದಲ್ಲಿ ಇದ್ದೇ ಇರುತ್ತೆ. ಸೊ ಆದ್ದರಿಂದ ಸಂತಾನ ಯೋಗಕ್ಕೋಸ್ಕರ ಅಥವಾ ವಿವಾಹಾದಿ ಶುಭ ಕಾರ್ಯಗಳಿಗೋಸ್ಕರ ಗುರುವಿನ ಸ್ಥಾನವನ್ನು, ಗುರು ದಶೆ ನಡೀತಾ ಇದೆಯಾ, ಅಂತರ್ದಶೆ ನಡೀತಾ ಇದೆಯಾ, ಅದು ನಿಮ್ಮ ಪರ್ಸ್ನಲ್ ಚಾರ್ಟ್ ಮುಖಾಂತರ ತಿಳ್ಕೊಳ್ಳೋಕ್ಕೆ ಅನುಕೂಲವಾಗಿರುತ್ತೆ. ಸೊ ಒಟ್ಟಾಗಿ ಮಕರ ರಾಶಿಯವರಿಗೆ ನವೆಂಬರ್ 5ರಿಂದ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರು ಸಾಕಷ್ಟು ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಮತ್ತಷ್ಟು ಶುಭ ಫಲಗಳು ಬೇಕು ಅಂದರೆ ಪ್ರತಿ ಗುರುವಾರದ ದಿನ ಅರಿಶಿನ ಯೆಲ್ಲೋ ಕಲರ್ ಡ್ರೆಸ್ ವೇರ್ ಮಾಡೋದಾಗಿರ್ಬೋದು, ಅಥವಾ ಈ ಗುರುವಾರದಂದು ಈ ಕಡಲೆ ಹಿಟ್ಟಿನಿಂದ ತಯಾರಿ ಮಾಡಿರುವಂತಹ ಸಿಹಿ ಪದಾರ್ಥಗಳನ್ನು ದಾನ ಮಾಡುವುದಾಗಿರಬಹುದು, ಅಥವಾ ಕಡಲೆಕಾಳು ಮತ್ತು ಅರಿಶಿನ ವಸ್ತ್ರವನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ, ಅಥವಾ ಈ ಗುರುಕ್ಷೇತ್ರಗಳಾಗಿರುವಂತಹ ಶ್ರೀ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಪಡೆಯೋದರಿಂದ, ದತ್ತಾತ್ರೇಯ ಅವರ ದರ್ಶನವನ್ನು ಪಡೆಯೋದರಿಂದ ಈ ಮುಖ್ಯವಾಗಿ ಅಧಿಕವಾಗಿ ನೀವು ಮತ್ತಷ್ಟು ಗುರುಬಲವನ್ನು ಪಡೆಯಬಹುದು ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.